ದೊಡ್ಡಗನಹಳ್ಳಿ ಗ್ರಾಮದಲ್ಲಿ ಇವತ್ತು ಇಬ್ಬರು ಅಭ್ಯರ್ಥಿಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಅಪ್ಲಿಕೇಶನ್ ಹಾಕಿದ್ದಾರೆ. ಮತ್ತೆ 100% ಎಲ್ಲ ನಮ್ಮ ಇವತ್ತು ಜಂಗಮಕೋಟೆ ಹೋಬಳಿಯ ಹಾಗೂ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಬಂದು ಎಲ್ಲರೂ ಕೂಡ ಇವತ್ತು ಪ್ರತಿ 4 ಪಂಚಾಯತಿಗಳಲ್ಲಿ ಅವರ ಗೊತ್ತಿರುವಂಥ ಸಂಬಂಧಗಳವ್ರು ಇರ್ಬೋದು, ಅವರ ಸ್ನೇಹಿತರುಗಳು ಇರ್ಬೋದು, ಎಲ್ರಿಗೂ ತಿಳಿಸಿ ಹೇಳ್ತಿದ್ದಾರೆ ಏನೇ ಆಗಲಿ 4 ಪಂಚಾಯತಿಗಳ ಗೆಲ್ಲಬೇಕು ಅಂತ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆಯನ್ನ ಬಲಗೊಳಿಸುವ ದಿಕ್ಕಿನಲ್ಲಿ 4 ಗ್ರಾಮ ಪಂಚಾಯಿತಿಗಳ ಚುನಾವಣೆ ಹಿನ್ನೆಲೆ ಎಲ್ಲಾ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಸಂಚರಿಸಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾಗಿ ಕಣಕ್ಕಿಳಿದ ಅಭ್ಯರ್ಥಿಗಳೊಂದಿಗೆ ಮಾತನಾಡಿ ನಂತರ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರವನ್ನ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರೊಡನೆ ಮತಯಾಚನೆ ಮಾಡಿದ ರಾಜೀವ್ ಗೌಡ ಕೆಪಿಸಿಸಿ ಸಂಯೋಜಕರು ಕಾಂಗ್ರೆಸ್ ಅಭ್ಯರ್ಥಿ 2023 ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಎಲ್ಲರ ಕಣ್ಣು ಇಲ್ಲಿದೆ. 4 ಪಂಚಾಯಿತಿಗಳು ನಾವು ಗೆಲ್ಲೇಬೇಕು, ಗೆಲ್ತೀರಾ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಆ ಭಗವಂತ ಆಶೀರ್ವಾದ ಇದೆ. ನಮ್ಗೆಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರು, ಎಲ್ಲ ಸಂಬಂಧಿಕರುಗಳು ಕೂಡ ಖಂಡಿತ ಎಲ್ಲರಿಗೂ ನಿಮ್ ಸಪೋರ್ಟ್ ಇದೆ. ಯಾಕೆಂದ್ರೆ ಪ್ರತಿಯೊಬ್ರು ಫೋನ್ ಮಾಡಿ ಹೇಳ್ತಾವ್ರೆ ಏನೇ ಆಗ್ಲಿ ಅಲ್ಲಿ ಯಾರೇ ಇದ್ರು ಕೂಡ ನೆಂಟರುಗಳಲ್ಲಿ ಇರ್ಬೋದು, ಯಾವ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು, ಯಾವುದೇ ಒಂದು ಸಂಬಂಧಗಳಲ್ಲಿ ಇರ್ಬೋದು, ಎಲ್ಲರೂ ಅಷ್ಟೇ ಹೇಳ್ತಾವ್ರೆ ಏನೇ ಆಗ್ಲಿ ಸರಿ ನಮ್ಮ ಮೂಲಕ ವೋಟ್ ಹಾಕ್ರಿ, ಅಲ್ಲಿ ಗೆಲ್ಸ್ಕೊಳ್ರಿ, ಏನೇ ಆಗ್ಲಿ ನಮ್ದೆಲ್ಲ ಒಂದೇ ಕುಲ. ಯಾವ ಕುಲ ಅಂತಂದ್ರೆ ಕಾಂಗ್ರೆಸ್ ಕುಲ. ನಮ್ ಕಾಂಗ್ರೆಸ್ ಇವತ್ತು ಏನು ಅಭ್ಯರ್ಥಿಗಳೆಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿ ನಿಂತಿರೋ ಅಭ್ಯರ್ಥಿಗಳು ಇಲ್ಲಿ 16 ಜನ ನಿಂತಿದ್ರು ಮಲ್ಮಾಚಿ ಪಂಚಾಯತಿನಲ್ಲಿ. 14 ಗೆಲ್ಲೋಂಗ ಆಗ್ಲಿ ನಮ್ಮ ಮಲ್ಮಾಚಿ ಪಂಚಾಯತಿ ಇಲ್ಲಿ ಅಧ್ಯಕ್ಷರು ನಮ್ಮವ್ರು ಕಾಂಗ್ರೆಸ್ ಇಂದ ಒಬ್ಬರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಾಗಿ ಹೊರಹೊಮ್ಮಲಿ ಅಂತ ಹೇಳ್ಬಿಟ್ಟು ಭಗವಂತನ ಕೇಳ್ಕೊಳ್ತಿದ್ದೀನಿ. ಇದಕ್ಕೆಲ್ಲ ನಮ್ಮ ಈ ಸಂದರ್ಭದಲ್ಲಿ ರಾಜೀವ್ ಗೌಡ ತನ್ನ ಅಪಾರ ಬೆಂಬಲಿಗರಾದ ಶ್ರೀಯುತ ಗುಡಿಯಪ್ಪ ಹಿರೇಬಲ್ಲ, ಕೃಷ್ಣಪ್ಪ ಹಿರೇಬಲ್ಲ ರವಿಯವರು, ಶ್ರೀಯುತ ರಾಜೀವ್ ಅವರು, ಶ್ರೀಯುತ ಭಕ್ತರಹಳ್ಳಿ ಮುನೇಗೌಡ. ದೊಡ್ಡಗನಹಳ್ಳಿ ಗ್ರಾಮದಲ್ಲಿ ಇವತ್ತು ಇಬ್ಬರು ಅಭ್ಯರ್ಥಿಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಅಪ್ಲಿಕೇಶನ್ ಹಾಕಿದ್ದಾರೆ. ಮತ್ತೆ 100% ಎಲ್ಲ ನಮ್ಮ ಇವತ್ತು ಜಂಗಮಕೋಟೆ ಹೋಬಳಿಯ ಹಾಗೂ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಬಂದು ಎಲ್ಲರೂ ಕೂಡ ಇವತ್ತು ಪ್ರತಿ 4 ಪಂಚಾಯತಿಗಳಲ್ಲಿ ಅವರ ಗೊತ್ತಿರುವಂಥ ಸಂಬಂಧಗಳವ್ರು ಇರ್ಬೋದು, ಅವರ ಸ್ನೇಹಿತರುಗಳು ಇರ್ಬೋದು, ಎಲ್ರಿಗೂ ತಿಳಿಸಿ ಹೇಳ್ತಿದ್ದಾರೆ ಏನೇ ಆಗಲಿ 4 ಪಂಚಾಯತಿಗಳ ಗೆಲ್ಲಬೇಕು ಅಂತ. ವಿಶೇಷವಾಗಿ ಇವತ್ತು ಇಲ್ಲಿ ಭಕ್ತರಹಳ್ಳಿ ಪಂಚಾಯತಿನಲ್ಲೇ ಇಲ್ಲೇನು ಇವತ್ತು ನಾವು ಸೇರಿದ್ದೀವಿ, ಅಲ್ಲಿ 10 ಸದಸ್ಯರುಗಳಿದ್ದಾರೆ. ಅದರಲ್ಲಿ 10 ಕತ್ತು ಗೆದ್ದು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಭಕ್ತರಹಳ್ಳಿ ಗ್ರಾಮ ಪಂಚಾಯತಿ ಏನೇ ಆಗಲಿ ಕಾಂಗ್ರೆಸ್ ಪಂಚಾಯತಿಯಾಗಿ ಹೊರ ಹೊಮ್ಮಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಕೇಳ್ಕೊಳ್ತಿದ್ದೀನಿ. ಭಗವಂತ ಒಳ್ಳೇದ್ ಮಾಡ್ಲಿ. ಇಲ್ಲಿ ತ್ರಿವೇಣಮ್ಮನವರು, ಭೀಮಣ್ಣವರು, ನಾವೆಲ್ಲ ಇಬ್ರು ಕೂಡ ಇವತ್ತು ನಾವೆಲ್ಲರೂ ಕೂಡ ನಾವೆಲ್ಲ ಅಣ್ಣ ತಮ್ಮಂದ್ರು ಒಗ್ಗಟ್ಟಾಗಿ ತಾಯಂದ್ರು ಎಲ್ಲರೂ ಸೇರಿಸಿ ನಮ್ದು ಏನೇ ಮನಸ್ಸಾಗ್ಬಿಟ್ಟಿಲ್ಲ ಮರ್ತೋಗೋಣ. ನಾವೆಲ್ಲ ಒಂದೇ ಕುಲ, ಕಾಂಗ್ರೆಸ್ ಕುಲ. ನಾವೆಲ್ಲ ಕಾಂಗ್ರೆಸ್ ಅವರು ಒಗ್ಗಟ್ಟಾಗಿ ಇವತ್ತು ಎಲ್ಲರೂ ಕೂಡ ದುಡಿದು ಅವರಿಬ್ಬರನ್ನು ಗೆಲ್ಲಿಸುವಂತ ಕೆಲಸ ಮಾಡಬೇಕು. ಶ್ರೀಯುತ ಭೀಮೇಶ್ ಅವರು, ಮೇಲೂರು ಶ್ರೀಯುತ ಮಂಜಣ್ಣ ಅವರು, ಶ್ರೀಯುತ ತಮ್ಮಣ್ಣ, ಶ್ರೀಯುತ ಶಿವಣ್ಣ, ಶ್ರೀಯುತ ದ್ಯಾವಪ್ಪ, ಶ್ರೀಯುತ ಭೀಮಣ್ಣ, ಶ್ರೀಯುತ ಮುನೇಗೌಡ, ಶ್ರೀಯುತ ಬಸವಾಪಟ್ಟಣ, ಬೈರೇಗೌಡ, ಲಕ್ಷ್ಮೀನಾರಾಯಣ ಅವರು, ಬಿಕೆ ಮುನಿರಾಜು, ದೇವರಾಜ್, ಬಿವಿಕೆ ಕೃಷ್ಣಪ್ಪ, ಬ್ಯಾಟರಾಯ ಶೆಟ್ಟಿ, ಪಾಪಣ್ಣ ಅವರು, ಲೋಕೇಶ್, ಮಳಮಚ್ಚನಹಳ್ಳಿ, ಬೈರೇಗೌಡ, ರಾಮಾಂಚಿಯವರು, ಚಿದಾನಂದ ಮೂರ್ತಿಯವರು, ಮಂಜುನಾಥ್ ಉಳಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶಾಸಕರಾಗಬೇಕಾಗಿತ್ತು, ಹಣೆ ಬರ ಸರಿ ಇರಲಿಲ್ಲ ಕಾರಣದಿಂದ ಕೇವಲ 15 ದಿವಸಕ್ಕಿದ್ದಾಗ ಮಾತ್ರ ಅವರು ಬಂದರು. ಕಾರಣದಿಂದ ಸೋಲಾಯಿತು. ಆದರೂ ಆಗ್ಲೇ ಬಿಟ್ಟು ಓಡೋಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಆದರೆ ಧೈರ್ಯವಾಗಿ ನಿಂತು ತಾಲೂಕಿನ ಕಷ್ಟ ಕಾರ್ಪಣ್ಯಗಳನ್ನು ಜನಗಳಿಗೆ ಸ್ಪಂದಿಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿ ಅವರ ಕಷ್ಟ ಅಂತ ಹೋದವ್ರಿಗೆ ಹೋಗಿ ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ಇದು ಮಾಡ್ತಾರೆ. ಒಂದನೇದು. ಎರಡನೇದೇನಪ್ಪ ಅಂತಂದ್ರೆ ಇವತ್ತು 4 ಪಂಚಾಯತಿಗಳು ಚುನಾವಣೆ ನಮ್ಮ ತಾಲೂಕು ನಮ್ಮ ಜಂಗಮಕೋಟೆ ಹೋಬಳಿಯಲ್ಲಿ ನಡೀತಾ ಇದೆ. ಅದು ಯಾವ್ದಪ್ಪ ಅಂದ್ರೆ ಭಕ್ತರಹಳ್ಳಿ, ಮಣಮಾಚಿನಹಳ್ಳಿ, ನಾಗಮಂಗಲ, ಇದು ಮಳಸ್ಪೇಟೆ. ಈ 4 ಕ್ಷೇತ್ರಗಳು ಜಂಗಮಕೋಟೆ ಹೋಬಳಿ ಸಂಬಂಧಪಟ್ಟವು. ಇಲ್ಲಿ ಅದೇ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸುಮಾರು 40 ವರ್ಷಗಳಿಂದ 40 ವರ್ಷ ಅಂದ್ರೆ ಇಲ್ಲಿ ಈ ಪಂಚಾಯತಿಗೆ ಪುನಃ ಹಾಕಿರೋದು ಇವತ್ತು ಅವ್ರು ನೆನೀಬೇಕು. ನಮ್ಮ ರಾಮಣ್ಣವ್ರು ಇರ್ಬೋದು, ಇಲ್ಲ ನಮ್ಮ ಲಕ್ಷ್ಮಣ್ಣವ್ರು ಇರ್ಬೋದು, ಅವ್ರು ಹಿಂದಿನಿಂದ ಒಳ್ಳೆ ಹೆಸರಿಟ್ಕೊಂಡು ಈ ಪಂಚಾಯತಿನ ಅವ್ರು ನೋಡಿ ಯಾರು ಬೀಗಿಸಿಟ್ಟಿರ್ತಾರೆ. ಹಂಗೆ ತಕೊಂಡಂತ ಕ್ಷೇತ್ರ ಇದು ನಮ್ಮ ಮಣಮಾಚಿ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನಾವು ಇದುವರೆಗೂ ಅವ್ರು ಬಿಟ್ಟಿಲ್ಲ. ಒಂದು ಸಾರಿ ಮತ್ತೆ ನಮ್ಮ ಕ್ಯಾಟಗಿರಿ ಬರ್ದಿದ್ದ ಕಾರಣ ಅವರು ಚೇರ್ಮನ್ ಅಷ್ಟೇ. ಅದು ಎಷ್ಟು 2.5 ವರ್ಷ ಆವತ್ತಿಗೆ ಬಂತೆ. ನಾವೇ ಮಂಡಲ ಪಂಚಾಯತ್ಗೆ ಇದ್ದಾಗೂ ಕೂಡ ನಾವೇ ಚೇರ್ಮನ್ ಇರಲಿ. ನಾಗಮಂಗಲ ಮಂಡಲ ಪಂಚಾಯತ್ ಆಗಿದ್ದಾಗ ಅವಾಗೂ ನಾವೇ ಚೇರ್ಮನ್.
ಅದರಿಂದ ನಮ್ಮ ಪಂಚಾಯತ್ ಏನೇ ಮಾಡಿ ಈ ಸಾರಿ ಅವ್ರು ಗೆಲ್ಬೇಕಂತ ಹೊರಟವ್ರೆ, ಅವ್ರ ಮೇಲೆ ಅವ್ರೆ ನಾವು ಗೆಲ್ಬೇಕು ಅಂತ ಅವಕ್ಕೂ ಒಂದು ಶಪ ಇದೆ, ಒಂದು ಚಟ ಇದೆ. ಆದ್ರೆ ಅದಕ್ಕೆ ನಾವ್ ಯಾವ್ದಕ್ಕೂ ಎದುರ್ಕೊಡ್ದು. ನಮ್ಗೆ ಆನೆ ಬಲ ಕೊಟ್ಟವ್ರೆ, ರಾಜಗೌಡರು ಇರ್ಬೋದು, ನಮ್ಮ ಇವ್ರು ಇರ್ಬೋದು, ಮುನಪ್ಪಣ್ಣವ್ರು ಇರ್ಬೋದು, ನಮ್ಮ ಇವ್ರು ಇರ್ಬೋದು. ಸರ್ವರ ಗೆಲುವಿಗಾಗಿ ಶ್ರಮಿಸ್ತಾ ಇರೋ ಎಲ್ಲರ ಹೆಸರುಗಳನ್ನ ಸ್ಮರಿಸುತ್ತಾ ಮತಯಾಚನೆ ಮಾಡಲಾಯಿತು. ಕಾರ್ಯಕರ್ತರಿಗೆ ಹಾಗೂ ಪಕ್ಷದ ನಾಯಕರುಗಳು ಜೊತೆ ಸದಾ ನಿಮ್ಮೊಂದಿಗೆ ರಾಜೇಗೌಡ ಎಂಬ ಭರವಸೆ ಆಸರೆಯಾಗಿದ್ದಾರೆ. 4 ಗ್ರಾಮ ಪಂಚಾಯಿತಿಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳ ಕೈ ಹಿಡಿದ ಕಾಂಗ್ರೆಸ್ ಮುಖಂಡ ಬಿವಿ ರಾಜೇಗೌಡ ಉಪಸ್ಥಿತರಿದ್ದರು.